ಹೋದ ಸಾರಿ ನಾನು ಮಾತನಾಡುವಾಗ ಬಿತ್ತುವವನು ಬೀಜ ಬಿತ್ತುವುದಕ್ಕೆ ಹೋದ ಸಾಮ್ಯದ ವಿಷಯದಲ್ಲಿ ನಾನು ನಿಮಗೆ ತಿಳಿಸಿಕೊಟ್ಟೆನು. ಈ ಸಾಮ್ಯದ ಮೂಲಕವಾಗಿ ನಮ್ಮ ಹೃದಯಗಳು ಹೇಗಿರಬಾರದು ಮತ್ತು ಹೇಗೆ ಇರಬೇಕು ಎಂಬುವ 4 ಬೇರೆ ಬೇರೆ ವಿಧವಾದಂಥ ಹೃದಯಗಳ ಬಗ್ಗೆ ನಾನು ನಿಮಗೆ ತಿಳಿಸಿಕೊಟ್ಟೆನು. ಇವತ್ತು ನಾನು ನಿಮಗೆ ಅಂಜೂರದ ಮರದ ಸಾಮ್ಯದ ಮೂಲಕವಾಗಿ ಲಿವಿಂಗ್ ಫಾರ್ ಗಾಡ್ಸ್ ಪರ್ಪಸ್, ಅಂದರೆ ದೇವರ ಉದ್ದೇಶಕ್ಕೆ ತಕ್ಕ ಹಾಗೆ ಜೀವಿಸುವುದು. ಲಿವಿಂಗ್ ಫಾರ್ ಗಾಡ್ಸ್ ಪರ್ಪಸ್, ದೇವರ ಉದ್ದೇಶಕ್ಕೆ ತಕ್ಕ ಹಾಗೆ ಜೀವಿಸುವುದು, ಇದರ ವಿಷಯದಲ್ಲಿ ನಾನು ಮಾತನಾಡಲಿಕ್ಕೆ ಬಯಸುವಂಥವನಾಗಿದ್ದೇನೆ. ನೋಡ್ರಿ, ನಾವೆಲ್ಲರೂ ಜೀವಿಸುತ್ತೇವೆ, ಆದರೆ ನಾವು ಯಾಕೆ ಜೀವಿಸುತ್ತೇವೆ, ಯಾರಿಗೆ ಜೀವಿಸುತ್ತೇವೆ, ಹೇಗೆ ಜೀವಿಸುತ್ತೇವೆ, ಇದು ಬಹಳ ಮುಖ್ಯವಾದಂಥದ್ದು. ನಾವು ಈ ಪ್ರಶ್ನೆಗಳ ಮೂಲಕವಾಗಿ ನಾವು ಜೀವಿಸಲಾರದೆ ಹೋದರೆ ಅನೇಕ ನಿರಾಶೆಗಳನ್ನು ನಮ್ಮ ಜೀವಿತದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಆದುದರಿಂದ ಈ ಪ್ರಶ್ನೆಗಳನ್ನು ನಾವು ಹಾಕಿಕೊಂಡು ನಾವು ಜೀವಿಸುವಂಥದ್ದು ಬಹಳ ಮುಖ್ಯವಾದಂಥದ್ದು. ಯಾಕೆ, ಯಾರಿಗೆ, ಹೇಗೆ ಜೀವಿಸುತ್ತೇವೆ ಎಂಬುದಾಗಿ ನಾನು ಒಂದು ಬಲವಾದಂಥ ನುಡಿಯನ್ನು ಹೇಳುತ್ತೇನೆ. ದಯಮಾಡಿ ಕೇಳಿಸ್ಕೊಳ್ರಿ. ಒಂದು ಸ್ಟೇಟ್ಮೆಂಟ್ ಮಾಡ್ತೇನೆ. ಆ ಸ್ಟೇಟ್ಮೆಂಟು ಏನು ಎಂಬುದಾಗಿ ಕೇಳುವಾಗ, ನಿನ್ನನ್ನು ನೇಮಿಸಿರುವ ಉದ್ದೇಶಕ್ಕೆ ತಕ್ಕ ಹಾಗೆ ನೀನು ಜೀವಿಸಲಾರದೆ ಹೋದರೆ ನಿನಗೆ ಜೀವಿಸುವ ಹಕ್ಕು ಇಲ್ಲ ಎಂಬುದಾಗಿ. ನಿನ್ನನ್ನು ನೇಮಿಸಿರುವ ಉದ್ದೇಶಕ್ಕೆ ತಕ್ಕ ಹಾಗೆ ನೀನು ಜೀವಿಸಲಾರದೆ ಹೋದರೆ ನಿನಗೆ ಜೀವಿಸುವ ಹಕ್ಕು ಇಲ್ಲ ಎಂಬುದಾಗಿ. ಇಫ್ ವಿ ಆರ್ ನಾಟ್ ಫ್ರೂಟ್ಫುಲ್ ಫಾರ್ ದಿ ಪರ್ಪಸ್ ಫಾರ್ ವಿಚ್ ಯು ಹ್ಯಾವ್ ಬೀನ್ ಪ್ಲೇಸ್ಡ್, ಯು ಹ್ಯಾವ್ ನೋ ರೈಟ್ ಟು ಎಕ್ಸಿಸ್ಟ್. ಭಾಳ ಬಲವಾದಂಥ ಒಂದು ಸ್ಟೇಟ್ಮೆಂಟ್ ಹಾಕಲ್ಪಟ್ಟುಂಟು. ಈ ಸ್ಟೇಟ್ಮೆಂಟು ಏನು ಹೇಳ್ತದೆ ಅಂತ ಹೇಳಿದೆಯಾದರೆ, ನಿನ್ನನ್ನು ದೇವರು ಒಂದು ಉದ್ದೇಶದಿಂದ ಹಾಕಿರುವಂಥವನಾಗಿದ್ದಾನೆ. ಅದಕ್ಕೆ ತಕ್ಕ ಹಾಗೆ ನೀನು ಜೀವಿಸಲಾರದೆ ಹೋದರೆ ನೀನು ಜೀವಿಸುವುದಕ್ಕೆ ಯೋಗ್ಯನಲ್ಲ, ನಿನಗೆ ಜೀವಿಸುವಂಥ ಹಕ್ಕು ಇಲ್ಲ ಎಂಬುದಾಗಿ ಆತನು ತಿಳಿಸಿಕೊಳ್ಳುವಂಥವನಾಗಿದ್ದಾನೆ. ಆದುದರಿಂದ ಇದು ಎಲ್ಲ ಜೀವಿತದ ಎಲ್ಲ ಭಾಗಗಳಲ್ಲಿ ಬಹಳ ಪ್ರಾಮುಖ್ಯವಾಗಿರುವಂಥದ್ದಾಗಿದೆ. ನಾವು ನೋಡುವಂಥವರಾಗಿದ್ದೇವೆ. ಉದಾಹರಣೆಗೋಸ್ಕರವಾಗಿ ಒಬ್ಬ ವಿದ್ಯಾರ್ಥಿಯನ್ನು ನಾವು ಶಾಲೆಗೆ ಹಾಕುತ್ತೇವೆ. ಶಾಲೆಗೆ ಯಾಕೆ ಹಾಕುತ್ತೇವೆ? ಅವನು ಶಾಲೆಯಲ್ಲಿ ಚೆನ್ನಾಗಿ ಓದಿ ಕಲಿತು ಅವನ ಭವಿಷ್ಯವನ್ನು ಚೆನ್ನಾಗಿ ಮಾಡಿಕೊಳ್ಳಬೇಕು ಎಂಬುವಂಥ ಉದ್ದೇಶಗಳಿಂದ ನಾವು ಅವನನ್ನು ಶಾಲೆಗೆ ಕಳುಹಿಸುವಂಥವರಾಗಿದ್ದೇವೆ. ಆದರೆ ಅವನು 7, 8, 9 ಕ್ಲಾಸ್ನಲ್ಲಿ ಬಂದು ಒಂದು ಕ್ಲಾಸ್ನಲ್ಲಿ ಏನಾದರೂ 7, 8 ಸಾರಿ ಒಂದೇ ಕ್ಲಾಸ್ನಲ್ಲಿ ಫೇಲ್ ಆಗ್ತಾ ಹೋಗ್ತಾ ಇದ್ದ ಅಂತೇಳಿದ್ಯಾದರೆ ಅವನು ಸ್ಟೂಡೆಂಟ್ ಆಗಿ ಪ್ರಯೋಜನ ಇಲ್ಲ. ಆದ್ದರಿಂದ ಅವನ ಭವಿಷ್ಯದಲ್ಲಿ ಅವನು ತಿರುಗಿಸಿಕೊಳ್ಳುವಂಥವನಾಗಿದ್ದಾನೆ. ಆದ್ದರಿಂದ ಒಬ್ಬ ವಿದ್ಯಾರ್ಥಿಯ ವಿಷಯದಲ್ಲಿ ನಾವು ಹಾಗೆ ನೋಡುತ್ತೇವೆ. ಒಬ್ಬ ಬಿಸ್ನೆಸ್ ಮ್ಯಾನ್ ಇದ್ದಾನೆ. ಒಬ್ಬ ಬಿಸ್ನೆಸ್ ಮಾಡುವಂಥವನು, ವ್ಯಾಪಾರ ಮಾಡುವಂಥವನು ವ್ಯಾಪಾರ ಯಾಕೆ ಮಾಡುತ್ತಾನೆ? ಲಾಭ ಆಗಬೇಕು ಎಂಬುದಾಗಿ ಆತನು ಮಾಡುವಂಥವನಾಗಿದ್ದಾನೆ. ಆದರೆ ಒಂದು ಬಿಸ್ನೆಸ್ನಲ್ಲಿ ಅವನಿಗೆ ಲಾಭ ಇರಲಾರ್ದೆ ಹೋಗಿದೆಯಾದರೆ ಅವನು ತನ್ನ ಬಿಸ್ನೆಸ್ಸನ್ನು ಮುಂದುವರಿಸಿಕೊಂಡು ಹೋಗುವಂಥ ಹಕ್ಕು ಅವನಿಗಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಈ ನಿಯಮ ಎಲ್ಲರಿಗೂ ಅದು ಹೋಲುವಂಥದ್ದಾಗಿದೆ. ಡಾಕ್ಟರನ್ನು ತಕ್ಕೊಳ್ರಿ, ಇಂಜಿನಿಯರ್ ತಕ್ಕೊಳ್ರಿ, ಟೀಚರ್ಸನ್ನು ತಕ್ಕೊಳ್ರಿ, ಪಾಸ್ಟ್ರ್ಗಳನ್ನು ತಕ್ಕೊಳ್ರಿ, ಇವ್ಯಾಂಜಲಿಸ್ಟನ್ನು ತಕ್ಕೊಳ್ರಿ, ಮಿಷನರಿಗಳನ್ನು ತಕ್ಕೊಳ್ರಿ. ಒಬ್ಬೊಬ್ಬರು ಯಾವ ಉದ್ದೇಶದಿಂದ ನೇಮಕ ಮಾಡಲ್ಪಟ್ಟಿದ್ದಾರೋ ಆ ನೇಮಕದಲ್ಲಿ ಅವರು ಫಲ ಕೊಡಬೇಕು ಎಂಬುದಾಗಿ ಬಯಸುವಂಥವರಾಗಿದ್ದಾರೆ. ಈ ಒಂದು ಆಲೋಚನೆಯನ್ನು ಯೇಸು ಸ್ವಾಮಿ ತಾನೇ ಸ್ವತಃ ಲೂಕನು ಬರೆದಿರುವಂಥ ಸುವಾರ್ತೆ 13ನೇ ಸಂಧಿ 6ರಿಂದ 9 ವಚನಗಳಲ್ಲಿ ಅಂಜೂರದ ಗಿಡದ ಸಾಮ್ಯದ ಮೂಲಕವಾಗಿ ನಮಗೆ ತಿಳಿಸಿಕೊಡುವಂಥವನಾಗಿದ್ದಾನೆ. ನೋಡ್ರಿ, ಈ ಭಾಗದಲ್ಲಿ ಬರೀ 3 ವಚನಗಳು ಮಾತ್ರ ಉಂಟು, ಆದರೆ ದೊಡ್ಡ ಸತ್ಯಗಳು ಅದರಲ್ಲಿ ಅಡಕವಾಗಲ್ಪಟ್ಟುಂಟು. ಭಾಳ ಚಂದವಾದಂಥ ಆಲೋಚನೆಗಳನ್ನು ಸ್ವಾಮಿಯು ಅದರಲ್ಲಿ ನಮಗೆ ತಿಳಿಸಿಕೊಡುವಂಥವನಾಗಿದ್ದಾನೆ.
ಈ ಒಂದು ಸಾಮ್ಯವನ್ನು ನಾವು ನೋಡುವಾಗ ಒಬ್ಬ ಯಜಮಾನನಿಗೆ ಒಂದು ದ್ರಾಕ್ಷಿಯ ತೋಟ ಇತ್ತು. ಅದರಲ್ಲಿ ಆತನು ಒಂದು ಅಂಜೂರದ ಗಿಡವನ್ನು ನೆಡುತ್ತಾನೆ. ನೆಟ್ಟಿದ್ದಾದ್ಮೇಲೆ ಅಂಜೂರದ ಗಿಡದಿಂದ ಆ ಅಂಜೂರದ ಹಣ್ಣು ಕೊಡುತ್ತದೇನೋ ಎಂಬುದಾಗಿ ನೋಡುತ್ತಿರುವಾಗ ಅವನಿಗೆ ಅಂಜೂರದ ಹಣ್ಣು ಅದರಲ್ಲಿ ಸಿಕ್ಕಲಿಲ್ಲ. ಆದುದರಿಂದ ತೋಟಗಾರನಿಗೆ ಹೇಳ್ತಾನೆ, ನೀನು ಅದನ್ನು ಕಡಿದು ಹಾಕು ಎಂಬುದಾಗಿ ಹೇಳುತ್ತಾನೆ. ಆದರೆ ತೋಟಗಾರನು, ಅಯ್ಯ, ಇನ್ನೊಂದು ವರ್ಷ ನನಗೆ ಸಮಯ ಕೊಡು, ನಾನು ಇನ್ನೂ ಸ್ವಲ್ಪ ನೀರು ಹಾಕ್ತೇನೆ, ಇನ್ನೂ ಸ್ವಲ್ಪ ಗೊಬ್ಬರ ಹಾಕ್ತೇನೆ, ಒಂದು ವೇಳೆ ಇದು ಫಲ ಕೊಟ್ಟರೆ ಪರವಾಗಿಲ್ಲ, ಇಲ್ಲ ಅಂತೇಳಿದ್ದೆ ಆದರೆ ನಾವು ಇದನ್ನು ಕಡಿದು ಹಾಕೋಣ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಈ ಸಾಮ್ಯದಲ್ಲಿ ನಾಲ್ಕು ಸಂಗತಿಗಳನ್ನು ನಾವು ನೋಡುತ್ತೇವೆ. ಒಂದು ದ್ರಾಕ್ಷಿ ತೋಟ ಉಂಟು, ಎರಡನೇದಾಗಿ ಅಂಜೂರದ ಗಿಡ ಉಂಟು, ಮೂರನೇದಾಗಿ ಯಜಮಾನನು ಇರುವಂಥವನಾಗಿದ್ದಾನೆ, ನಾಲ್ಕನೇದಾಗಿ ತೋಟಗಾರನು ಇರುವಂಥವನಾಗಿದ್ದಾನೆ. ಈ ಪ್ರತಿಯೊಂದೊಂದು ಸಂಗತಿಗಳು ಒಂದೊಂದನ್ನು ಸೂಚಿಸುವಂಥದ್ದಾಗಿದೆ. ದ್ರಾಕ್ಷಿ ತೋಟ ಏನು ಸೂಚಿಸುತ್ತದೆ? ಲೋಕವನ್ನು ಸೂಚಿಸುವಂಥದ್ದಾಗಿದೆ. ಅಂಜೂರದ ಗಿಡ ಏನು ಸೂಚಿಸುವಂಥದ್ದಾಗಿದೆ? ಆತ್ಮೀಯ ಮಕ್ಕಳನ್ನು ಸೂಚಿಸುವಂಥದ್ದಾಗಿದೆ. ಯಜಮಾನನು ಯಾರನ್ನು ಸೂಚಿಸುವಂಥವನಾಗಿದ್ದಾನೆ? ದೇವರನ್ನು ಸೂಚಿಸುವಂಥವನಾಗಿದ್ದಾನೆ. ತೋಟಗಾರನು ಯೇಸು ಸ್ವಾಮಿಯನ್ನು ಸೂಚಿಸುವಂಥವನಾಗಿದ್ದಾನೆ. ಇದರಲ್ಲಿ ನಾವು ನೋಡುವಾಗ ವಿಸ್ತಾರವಾದಂಥ ದ್ರಾಕ್ಷಿಯ ತೋಟದಲ್ಲಿ ಯಜಮಾನನು ಒಂದು ಅಂಜೂರದ ಮರವನ್ನು ನೆಟ್ಟು ಇದರಿಂದ ಫಲ ಬರುತ್ತದೇನೋ ಎಂಬುದಾಗಿ ಆತನ ಎದುರು ನೋಡುವಂಥವನಾಗಿದ್ದಾನೆ. ಸುಂದರವಾದಂಥದ್ದು. ದೇವರು ನಮ್ಮನ್ನು ವಿಸ್ತಾರವಾದಂಥ ಪ್ರಪಂಚದಲ್ಲಿ, ಲೋಕದವರ ಮಧ್ಯದಲ್ಲಿ, ಹೆಚ್ಚು ಜನಸಂಖ್ಯೆ ಇರುವಂಥ ಪ್ರಾಪಂಚಿಕರ ಮಧ್ಯದಲ್ಲಿ ಆತನು ಕಡಿಮೆ ಸಂಖ್ಯೆ ಇರುವಂಥ ಆತ್ಮೀಯ ಮಕ್ಕಳಾದಂಥ ನಮ್ಮನ್ನು ಹಾಕಿ ಆತ್ಮೀಯ ಮಕ್ಕಳಿಗೆ ತಕ್ಕ ಹಾಗೆ ಆತ್ಮೀಯ ಫಲಗಳನ್ನು ಕೊಡಬೇಕು ಎಂಬುದಾಗಿ ಆತನು ಬಯಸುವಂಥವನಾಗಿದ್ದಾನೆ. ಮೆಜಾರಿಟಿ ಇರುವಂಥ ಲೋಕದವರ ಮಧ್ಯದಲ್ಲಿ ಮೈನಾರಿಟಿ ಇರುವಂಥ ಆತ್ಮೀಯ ಮಕ್ಕಳನ್ನು ಆತನು ಹಾಕಿ ಫಲಗಳನ್ನು ಕೊಡಬೇಕು ಎಂಬುದಾಗಿ ಎದುರು ನೋಡುವಂಥವನಾಗಿದ್ದಾನೆ. ಆದರೆ ದುಃಖ ಏನು ಅಂತೇಳಿದ್ಯಾದರೆ ಅದರಲ್ಲಿ ಫಲ ಇಲ್ಲ. ಆದ್ದರಿಂದ ದೇವರು ನಮ್ಮಲ್ಲಿ ಭಯಂಕರ ನಿರಾಶೆಗೊಂಡಿದ್ದಾನೆ. ಹಾಕಲ್ಪಟ್ಟಿರುವಂಥ ಉದ್ದೇಶಕ್ಕೆ ತಕ್ಕ ಹಾಗೆ ನಾವು ಫಲಗಳನ್ನು ಕೊಡಲಾರದೆ ಹೋಗಿರುವಂಥವರಾಗಿದ್ದೇವೆ. ಆದುದರಿಂದ ದೇವರು ನಮ್ಮಲ್ಲಿ ನಿರಾಶೆಗೊಂಡಿರುವಂಥವನಾಗಿದ್ದಾನೆ. ಯಾವಾಗ ದೇವರು ನಮ್ಮನ್ನು ಈ ಲೋಕದಲ್ಲಿ ಇಟ್ಟಿದ್ದಾನೋ, ಲೋಕದಲ್ಲಿ ಇಟ್ಟಿದ್ದಾದ ಮೇಲೆ ನಾವು ಈ ಲೋಕದಿಂದ ಕಲಿತುಕೊಳ್ಳಲಕ್ಕಾಗಿ ಆತನು ಇಡಲಿಲ್ಲ, ಲೋಕದಿಂದ ಕಲಿತುಕೊಳ್ಳಬೇಕು ಎಂಬುದಾಗಿ ಬಯಸುವುದಿಲ್ಲ. ಆದರೆ ನೇಮಿಸಿರುವ ಹಣ್ಣನ್ನು ನಾವು ಕೊಡಬೇಕು ಎಂಬುದಾಗಿ ದೇವರು ಬಯಸುವಂಥವನಾಗಿದ್ದಾನೆ. ಆದರೆ ನಮ್ಮ ನಮ್ಮ ಸಮಸ್ಯೆ ಏನು ಅಂತೇಳಿದ್ಯಾದರೆ ನಾವು ದೇವರು ನೇಮಿಸಿರುವಂಥ ಹಣ್ಣನ್ನು ಕೊಡುವುದಕ್ಕೆ ಬದಲು ನಾವೇನು ಮಾಡ್ತೇವೆ ಅಂತೇಳಿದ್ಯಾದರೆ ನಾವು ಪ್ರಪಂಚದಿಂದ, ಲೋಕದಿಂದ ನಾವು ಕಲಿತುಕೊಂಡು ಹೋಗುವಂಥವರಾಗಿದ್ದೇವೆ. ನೋಡಿ, ನಮ್ಮ ಜೀವಿತವನ್ನು ನಾವು ಸ್ವಲ್ಪ ಲಕ್ಷ್ಯ ಕೊಟ್ಟು ನಾವೇ ನೋಡುವಾಗ ಎಷ್ಟು ದುಃಖವಾದಂಥದ್ದು. ನೋಡ್ರಿ, ಎಷ್ಟನ್ನು ನಾವು ಲೋಕದಿಂದ ನಾವು ಕಲಿತುಕೊಂಡಂಥವರಾಗಿದ್ದೇವೆ. ನಮ್ಮ ಚಟುವಟಿಕೆಗಳನ್ನು ನೋಡ್ರಿ, ನಮ್ಮ ಭಾಷೆಗಳನ್ನು ನೋಡ್ರಿ, ನಮ್ಮ ಕಾರ್ಯಗಳನ್ನು ನೋಡ್ರಿ, ನಮ್ಮ ಆಲೋಚನೆಗಳನ್ನು ನೋಡ್ರಿ, ನಮ್ಮ ಆಶೆಗಳನ್ನು ನೋಡ್ರಿ. ಇವೆಲ್ಲವನ್ನು ನಾವು ನೋಡುವಾಗ ಇವೆಲ್ಲವನ್ನು ನಾವು ಲೋಕದಿಂದ ಕಲಿತುಕೊಂಡಂಥವರಾಗಿದ್ದೇವೆ. ನಮಗೆ ಇದರ ಚಿಂತೆ ಇಲ್ಲ. ಏನು ದೇವರು ಮೆಚ್ಚಿಕೊಳ್ಳುತ್ತಾನೋ ವಿಷಯಗಳನ್ನು ತಂದೆ ತಾಯಿಗಳು ಒಪ್ಪುತ್ತಾರೋ ಅಥವಾ ನಮ್ಮ ಹಿರಿಯರು ಹೊಗಳುತ್ತಾರೋ, ಸಭೆಯವರಿಗೆ ಮೆಚ್ಚುಗೆ ಆಗುತ್ತದೋ, ಇಷ್ಟ ಆಗುತ್ತದೋ ಇಲ್ಲೋ, ಇವುಗಳ ಯಾವ ಚಿಂತೆಗಳು ನಮಗಿಲ್ಲ. ನಾವು ಏನು ಮಾಡ್ತೇವೆ ಅಂತೇಳಿದ್ಯಾದರೆ ಒಂದು ಚಟುವಟಿಕೆ ಆದ ಮೇಲೆ ಇನ್ನೊಂದು ಚಟುವಟಿಕೆಗಳನ್ನು ನಾವು ಲೋಕದಿಂದ ಕಲಿತುಕೊಂಡು ಮುಂದೆ ಹೋಗುತ್ತಾ ಇರುವಂಥವರಾಗಿದ್ದೇವೆ. ಅಂತ್ಯದಲ್ಲಿ ಏನಾಗ್ತದೆ ಎಂಬುದಾಗಿ ಕೇಳುವಾಗ ದೇವರು ನಮ್ಮನ್ನು ಹಾಕಿರುವಂಥ ಒಂದು ಫಲ ಕೊಡಲಿಕ್ಕೆ, ಆದರೆ ನಮ್ಮಲ್ಲಿ ಫಲ ಇರಲಾರದೆ ನಾವು ಜೀವಿಸುತ್ತೇವೆ ಅಥವಾ ಬೇರೆ ಫಲಗಳನ್ನು ಕೊಡುವಂಥವರಾಗಿದ್ದೇವೆ. ಏನು ದೇವರು ಬಯಸುವ ಹಣ್ಣು ಒಂದಾದರೆ ನಾವು ಇನ್ನೊಂದು ಹಣ್ಣನ್ನು ಕೊಡುವಂಥವರಾಗಿದ್ದೇವೆ. ಇದು ನಮ್ಮ ಸ್ಥಿತಿಗತಿಗಳು. ಇದು ಭಯಂಕರವಾದಂಥದ್ದು. ದೇವರು ಇಸ್ರೇಲರಿಗೆ ವಿರುದ್ಧವಾಗಿ ಏಷಾಯ
5:2 ಒಂದು ಕಂಪ್ಲೇಂಟನ್ನು ಆತನು ಕೊಡುವಂಥವನಾಗಿದ್ದಾನೆ. ಆ ಕಂಪ್ಲೇಂಟ್ ಏನು ಅಂತ ಹೇಳಿದೆಯಾದರೆ, ನಾನು ನಿಮ್ಮನ್ನು ಒಳ್ಳೆಯ ಹಣ್ಣುಗಳನ್ನಾಗಿ ಹಾಕಿರುವಾಗ ನೀವು ಕೆಟ್ಟ ಹಣ್ಣು ಕೊಡುವುದು ಹೇಗೆ ಎಂಬುದಾಗಿ ಪ್ರಶ್ನೆ ಮಾಡುವಂಥವನಾಗಿದ್ದಾನೆ. ನಾನು ನಿಮ್ಮನ್ನು ಒಳ್ಳೆಯ ಹಣ್ಣುಗಳನ್ನಾಗಿ ಹಾಕಿದ್ದೇನೆ, ಆದರೆ ನೀವು ಈಗ ಹೇಗೆ ಕೆಟ್ಟ ಹಣ್ಣುಗಳನ್ನು ಕೊಡುತ್ತೀರಾ ಎಂಬುದಾಗಿ ಆತನು ಇಸ್ರೇಲರಿಗೆ ಪ್ರಶ್ನೆ ಮಾಡುವಂಥವನಾಗಿದ್ದಾನೆ. ಯೆರೆಮೀಯನಲ್ಲಿ ಅದೇ ಒಂದು ಆಲೋಚನೆ ಬೇರೆ ರೀತಿಯಲ್ಲಿ ಇಲ್ಲಿ ಹಾಕುತ್ತಾನೆ. ನೋಡ್ರಿ, ಅಲ್ಲಿ ಹೀಗೆ ಬರೆಯಲ್ಪಟ್ಟುಂಟು, ಯೆರೆಮೀಯ 2:21, ನಾನು ನಿನ್ನನ್ನು ಒಳ್ಳೆ ದ್ರಾಕ್ಷೇಲತೆಯನ್ನಾಗಿ ನೆಟ್ಟಿರಲು ನೀನು ಕಾಡು ದ್ರಾಕ್ಷೇಲತೆಯಾಗಿ ಬೆಳೆದಿರುವುದೇನೋ. ನಾನು ಒಳ್ಳೆಯ ಒಂದು ನಮ್ರತೆ ಉಳ್ಳತಕ್ಕಂಥ, ಸುಂದರವಾದಂಥ, ಸಿಹಿ ಉಳ್ಳತಕ್ಕಂಥ ಒಂದು ದ್ರಾಕ್ಷೇಲತೆಯನ್ನಾಗಿ ನಾನು ನಿನ್ನನ್ನು ಹಾಕಿರುವಾಗ ನೀನು ಕಾಡು ದ್ರಾಕ್ಷೇಲತೆಯ ಹಾಗೆ ನೀನು ಬೆಳೆದಿರುವುದು ಏನು ಎಂಬುದಾಗಿ ಕೇಳ್ತಾನೆ. ಇದು ಎಂಥ ನ್ಯಾಯ! ವಾಟ್ ಜಸ್ಟಿಸ್ ಈಸ್ ದಿಸ್? ಇದು ಎಂಥ ನ್ಯಾಯ? ಇದು ಹೇಗಾಗ್ತದೆ? ಇದು ಈ ರೀತಿಯಲ್ಲಿ ನಾನು ಒಳ್ಳೆಯದನ್ನು ಹಾಕಿರುವಾಗ ನೀವು ಕೆಟ್ಟದ್ದಾಗಿ ಹೇಗೆ ಫಲ ಕೊಡ್ತೀರಾ ಎಂಬುದಾಗಿ ಆತನು ಕೇಳುವಂಥವನಾಗಿದ್ದಾನೆ. ನಿಜವಾಗ್ಲೂ ಇಲ್ಲಿ ಏನಾಗ್ತಾ ಉಂಟು ಅಂತ ಹೇಳಿದೆಯಾದರೆ, ನಂಬರ್ 1, ಮೊದಲನೇದಾಗಿ ಹಾಕಲ್ಪಟ್ಟಿರುವಂಥ ಗಿಡಗಳು ಹಣ್ಣುಗಳನ್ನು ಕೊಡುವುದಿಲ್ಲ. ಎರಡನೇದಾಗಿ ಒಂದು ವೇಳೆ ಹಣ್ಣುಗಳನ್ನು ಕೊಟ್ಟರೇನೋ ಅದು ಒಳ್ಳೆಯ ಹಣ್ಣುಗಳನ್ನು ಕೊಡುವುದಿಲ್ಲ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಆದ್ದರಿಂದ ಎಲ್ಲಿಯೋ ಏನೋ ಆತ್ಮೀಯ ಮಕ್ಕಳಲ್ಲಿ ಒಂದು ಭಯಂಕರವಾದಂಥ ಪ್ರಾಬ್ಲಮ್ ಉಂಟು, ಸೀರಿಯಸ್ ಪ್ರಾಬ್ಲಮ್ ಉಂಟು. ಆ ಸೀರಿಯಸ್ ಪ್ರಾಬ್ಲಮ್ನಲ್ಲಿ ನಾವೇನು ನೋಡ್ತೇವೆ ಅಂತ ಹೇಳಿದ್ದೆ, ಆದರೆ ಅವರ ಆತ್ಮೀಯ ವಿಶ್ವಾಸಗಳಲ್ಲಿ, ಆತ್ಮೀಯ ಜೀವಿತಗಳಲ್ಲಿ ಒಂದು ಬಲಹೀನತೆ ಇರುವಂಥದ್ದಾಗಿದೆ, ಕುಂದು ಕೊರತೆಗಳು ಇರುವಂಥದ್ದಾಗಿದೆ. ಇಂಗ್ಲೀಷ್ ಭಾಷೆಯಲ್ಲಿ ದೇರ್ ಈಸ್ ಎ ಡಿಫೆಕ್ಟ್ ಇನ್ ಅವರ್ ಸ್ಪಿರಿಚುವಲ್ ಲೈಫ್. ನಮ್ಮ ಆತ್ಮೀಯ ಜೀವಿತದಲ್ಲಿ ಏನುಂಟು ಎಂಬುದಾಗಿ ಹೇಳುವಾಗ ಒಂದು ಕುಂದು ಉಂಟು, ಒಂದು ಕೊರತೆ, ಒಂದು ಡಿಫೆಕ್ಟ್ ಉಂಟು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಆದ್ದರಿಂದ ಗಿಡಗಳು ಏನಾಗ್ತಾ ಉಂಟು ಅಂತ ಹೇಳಿದ್ದೆ, ಆದರೆ ಆತ್ಮೀಯ ಮಕ್ಕಳು ಏನಾಗ್ತಾ ಉಂಟು ಎಂಬುದಾಗಿ ಕೇಳುವಾಗ ಹಾಕಿದ ಉದ್ದೇಶಗಳಿಗೆ ತಕ್ಕ ಹಾಗೆ ಜೀವಿಸುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಯೇಸು ಸ್ವಾಮಿ ಮತ್ತಾಯನ ಬರೆದ ಸುವಾರ್ತೆ 5ನೇ ಸಂಧಿ 16ನೇ ವಚನದಲ್ಲಿ ಆತನು ಏನು ಹೇಳ್ತಾನೆ ನಮಗೆ ಅಂತ ಹೇಳಿದ್ಯಾ ಆದರೆ, ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ ಎಂಬುದಾಗಿ ಹೇಳ್ತಾನೆ. ಲೆಟ್ ಯುವರ್ ಲೈಟ್ ಸೋ ಶೈನ್. ಆತನೇನು ಮಾಡ್ತಾನೆ, ನಿಮ್ಮ ಬೆಳಕು ಬರಲಿ ಎಂಬುದಾಗಿ ಹೇಳ್ತಾನೆ. ನಿಮ್ಮ ಒಳ್ಳೆಯ ಬೆಳಕು ಬರಲಿ, ಒಳ್ಳೆಯ ಕಾರ್ಯ ನಿಮ್ಮಿಂದ ಬರಲಿ, ಒಳ್ಳೆಯ ಫಲಗಳು ನಿಮ್ಮಿಂದ ಬರಲಿ. ಇದನ್ನು ದೇವರು ನಮ್ಮಿಂದ ಬಯಸುವಂಥವನಾಗಿದ್ದಾನೆ. ನಾವು ಲೋಕದಿಂದ ಕಲಿತುಕೊಳ್ಳಲು ಆತನು ಬಯಸುವುದಿಲ್ಲ, ಆದರೆ ಏನು ಬಯಸ್ತಾನೆ ಅಂತ ಹೇಳಿದ್ಯಾ ಆದರೆ, ನಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ ಎಂಬುದಾಗಿ ಆತನು ಬಯಸುವಂಥವನಾಗಿದ್ದಾನೆ. ಯೋಹಾನ 17:16 ಯೇಸು ಸ್ವಾಮಿಯು ಈ ಮಾತುಗಳನ್ನು ನಮಗೆ ಹೇಳ್ತಾನೆ. ಅದೇನಂತ ಹೇಳಿದ್ಯಾ ಆದರೆ, ನೀವು ಲೋಕದಲ್ಲಿದ್ದೀರಾ, ಲೋಕದವರಲ್ಲ. ನೀವು ಲೋಕದಲ್ಲಿ ಇದ್ದೀರಾ, ಆದರೆ ನಾವು ಲೋಕದವರಲ್ಲ. ಸೊ ವಿ ಡೋಂಟ್ ಬಿಲಾಂಗ್ ಟು ದಿಸ್ ವರ್ಲ್ಡ್. ನಾವು ಈ ಲೋಕಕ್ಕೆ ಸೇರಿದಂಥವರಲ್ಲ. ಆದುದರಿಂದ ವಿ ಡೋಂಟ್ ಹ್ಯಾವ್ ಟು ಲರ್ನ್ ಫ್ರಮ್ ದ ವರ್ಲ್ಡ್. ಲೋಕದಿಂದ ನೀವು ಕಲ್ತ್ಕೊಳ್ಬೇಡ್ರಿ. ನಾವು ಈ ಲೋಕಕ್ಕೆ ಸೇರಿದಂಥವರಲ್ಲ, ಬೇರೆ ಒಂದು ಲೋಕಕ್ಕೆ ನಾವು ಸೇರಿದಂಥವರು. 1 ಪ್ರೇತ 2:11 ಪೇತ್ರನು ಈ ಮಾತುಗಳನ್ನು ನಮಗೆ ಹೇಳುವಂಥವನಾಗಿದ್ದಾನೆ. ಆತನೇನು ಹೇಳ್ತಾನೆ, ನೀವು ಪ್ರವಾಸಿಗಳು ಎಂಬುದಾಗಿ ಹೇಳ್ತಾನೆ, ನೀವು ಪರದೇಶಸ್ಥರು ಎಂಬುದಾಗಿ ಆತನು ಹೇಳುವಂಥವನಾಗಿದ್ದಾನೆ. ವಿ ಡೋಂಟ್ ಬಿಲಾಂಗ್ ಟು ದಿಸ್ ವರ್ಲ್ಡ್. ನಾವು ಈ ಲೋಕಕ್ಕೆ ಸೇರಿದಂಥವರಲ್ಲ. ನಾವು ಯಾರು ಅಂತೇಳಿದ್ಯಾ ಆದರೆ, ನಾವು ಯಾತ್ರಿಕರು. ವಿ ಆರ್ ದ ಪಿಲ್ಗ್ರಿಮ್ಸ್. ಬೇರೆ ಎಲ್ಲಿಂದೋ ಬಂದಿದ್ದೇವೆ, ಈಗ ಸುಮ್ಮನೆ ನಾವು ಹಾದು ಹೋಗುತ್ತಾ ಇರುವಂಥವರಾಗಿದ್ದೇವೆ. ಇದೇ ಮಾತನ್ನು 1 ಪೇತ್ರ 2:9 ಪೇತ್ರನು ಈ ರೀತಿಯಲ್ಲಿ ಹಾಕುವಂಥವನಾಗಿದ್ದಾನೆ. ದೇವರ ಗುಣಗಳನ್ನು ತೋರಿಸಲು ನಾವು ಆರಿಸಿಕೊಂಡಿರುವಂಥ ಜನಾಂಗ ಎಂಬುದಾಗಿ ಆತನು ಹೇಳುವಂಥವನಾಗಿದ್ದಾನೆ. ಪೌಲನು ತನ್ನ ಭಾಷೆಯಲ್ಲಿ ಆತನು ಏನು ಹೇಳ್ತಾನೆ ಅಂತ ಹೇಳಿದ್ಯಾ ಆದರೆ, ನಾವು ಯಾರು ಅಂತ ಹೇಳಿದ್ಯಾ ಆದರೆ, ಕ್ರಿಸ್ತನ ರಾಯಭಾರಿಗಳು ಎಂಬುದಾಗಿ ಆತನು ತಿಳಿಸಿಕೊಡುವಂಥವನಾಗಿದ್ದಾನೆ. ಈ ಲೋಕಕ್ಕೆ ಸೇರಿದಂಥವರೆಲ್ಲ. ಐ ಕಮ್ ಫ್ರಮ್ ಎ ಕಂಟ್ರಿ. ನಾನು ಇನ್ನೊಂದು ದೇಶದಿಂದ ನಾನು ಬಂದಂಥವನಾಗಿದ್ದೇನೆ. ಆ ದೇಶದಿಂದ ಬಂದು ಈ ದೇಶದಲ್ಲಿ ಆ ದೇಶದ ಪರವಾಗಿ ಜೀವಿಸ್ತೀನಿ ಹೊರತು ಈ ದೇಶದ
ವಿಷಯಗಳನ್ನು ನಾನು ಕಲಿತುಕೊಳ್ಳಲಿಕ್ಕೆ ಬಂದಿಲ್ಲ ಎಂಬುದನ್ನು ಆತನು ತಿಳಿಸಿಕೊಡುವಂಥವನಾಗಿದ್ದಾನೆ. ಪ್ರಿಯರೇ, ನಾವು ಇದೆಲ್ಲವನ್ನು ನೋಡುವಾಗ, ಈ ಎಲ್ಲ ಮಾತುಗಳನ್ನು ನೋಡುವಾಗ ದೇವರು ನಮಗೆ ಏನು ಹೇಳ್ತಿದ್ದಾನೆ ಅಂತೇಳಿದೆ ಆದರೆ, ಡೋಂಟ್ ಲರ್ನ್ ಫ್ರಮ್ ದ ವರ್ಲ್ಡ್. ಈ ಲೋಕದಿಂದ ನೀವು ಕಲಿತುಕೊಳ್ಬೇಡ್ರಿ. ಸ್ಟಾಪ್ ಲರ್ನಿಂಗ್ ಫ್ರಮ್ ದ ವರ್ಲ್ಡ್. ಈ ಲೋಕದಿಂದ ನೀವು ಕಲಿತುಕೊಳ್ಳುವುದನ್ನು ನಿಲ್ಲಿಸಿರಿ ಎಂಬುದಾಗಿ ಆತನು ನಮಗೆ ಬೋಧನೆ ಮಾಡುವಂಥವನಾಗಿದ್ದಾನೆ. ಯಾಕೆ ನಾವು ಈ ಲೋಕದಿಂದ ಕಲಿತುಕೊಳ್ಳಬಾರದು? ವೈ ಶುಡ್ಂಟ್ ವಿ ಲರ್ನ್ ಫ್ರಮ್ ದ ವರ್ಲ್ಡ್? ಯಾಕೆ ನಾವು ಕಲಿತುಕೊಳ್ಳಬಾರದು ಎಂಬುದಾಗಿ ಹೇಳುವಾಗ 2 ಕಾರಣಗಳು. ಮೊದಲನೇದಾಗಿ, ನೀವು ಲೋಕದಿಂದ ಕಲಿತುಕೊಂಡಿದ್ದೀಯಾದರೆ ನಿಮ್ಮ ಜೀವಿತಗಳನ್ನು ಹಾಳು ಮಾಡಿಕೊಳ್ಳುವಂಥವರಾಗಿದ್ದೀರಾ. ಆದ್ದರಿಂದ ಲೋಕದಿಂದ ಕಲಿತುಕೊಳ್ಬೇಡ್ರಿ. ಇವತ್ತು ನಮ್ಮ ಆತ್ಮೀಯ ಜೀವಿತವನ್ನು ಬ್ಲಾಕ್ ಮಾಡುತ್ತಿರುವಂಥದ್ದು ಯಾವುದು? ಆತ್ಮದಲ್ಲಿ ನಾವು ಆತ್ಮದ ಅಭಿವೃದ್ಧಿಯನ್ನು ಹೊಂದಲಾರದೆ ಇರುವಂಥದ್ದು ನಿಲ್ಲಿಸುವಂಥದ್ದು ಯಾವುದು ಅಂತೇಳಿದೆಯಾದರೆ, ಇಹಲೋಕದ ಆಶೆಗಳು, ಹಣದ ಆಶೆ, ಅಧಿಕಾರದ ಆಶೆ, ಸ್ಥಾನಮಾನಗಳ ಆಶೆ, ಸಂಪತ್ತುಗಳ ಆಶೆ. ಇವೆಲ್ಲ ಏನು ಮಾಡ್ತಾ ಉಂಟು ಅಂತೇಳಿದೆ ಆದರೆ, ಆತ್ಮಿಕವಾದಂಥ ರೀತಿಯಲ್ಲಿ ಬೆಳೆಯಲಿಕ್ಕೆ ನಮಗೆ ಅವು ಅಡ್ಡಿನೆಗಳನ್ನು ಮಾಡುತ್ತಾ ಉಂಟು. ಆದ್ದರಿಂದ ಯು ಕೆನಾಟ್ ಲರ್ನ್ ಫ್ರಮ್ ದ ವರ್ಲ್ಡ್. ಆದರೆ ಈ ಲೋಕದಿಂದ ಕಲಿತುಕೊಳ್ಳಲಿಕ್ಕೆ ನಮಗೆ ಸಾಧ್ಯವಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಎರಡನೇದಾಗಿ, ಲೋಕದಿಂದ ಕಲಿತುಕೊಳ್ಳಲು ಸಾಧ್ಯವಿಲ್ಲ. ಯಾಕೆ ಅಂತೇಳಿದೆಯಾದರೆ, ಲೋಕದಲ್ಲಿ ಏನೂ ಒಳ್ಳೆಯದಿಲ್ಲ. ದೇರ್ ಈಸ್ ನೋ ಗುಡ್ ಇನ್ ದ ವರ್ಲ್ಡ್. ಲೋಕದಲ್ಲಿ ಏನು ಒಳ್ಳೆಯದಿಲ್ಲ ಎಂಬುದಾಗಿ ನಾವು ನೋಡುವಂಥವರಾಗಿ, ದೇರ್ ಇಸ್ ನಥಿಂಗ್ ಗುಡ್ ಇನ್ ದಿಸ್ ವರ್ಲ್ಡ್. ಈ ಲೋಕದಲ್ಲಿ ಏನು ಒಳ್ಳೆಯದು ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಲೋಕದಲ್ಲಿ ಏನುಂಟು ಎಂಬುದಾಗಿ ನೋಡುವಾಗ ಖಂಡಿತವಾಗಿ ನಾವು 3 ಸಂಗತಿಗಳನ್ನು ನಾವು ನೋಡ್ತೇವೆ. ಮೊದಲನೇದಾಗಿ, ಲೋಕದಲ್ಲಿ ಏನುಂಟು ಅಂತೇಳಿ ಕೇಳುವಾಗ ಹಗೆತನ ಉಂಟು, ಹೇಟ್ರೆಡ್ ಉಂಟು, ಹಗೆತನ ಉಂಟು, ಹಗೆತನ ಉಂಟು ಎಂಬುದಾಗಿ ನಾವು ನೋಡ್ತೇವೆ. ಸತ್ಯವೇದವು ನಮಗಿದನ್ನು ತಿಳಿಸಿಕೊಡ್ತದೆ. ಈ ಲೋಕದ ಒಂದು ಸ್ವಭಾವ ಏನು ಎಂಬುದಾಗಿ ಕೇಳುವಾಗ ಹಗೆ ಮಾಡುವಂಥ ಒಂದು ಸ್ವಭಾವ. ಈ ಲೋಕದ ಸ್ವಭಾವವು ಒಬ್ಬರನ್ನೊಬ್ಬರು ಹಗೆ ಮಾಡುವಂಥ ಸ್ವಭಾವದಲ್ಲಿ ಉಂಟು ಎಂಬುದನ್ನು ತಿಳಿಸಿಕೊಡುವಂಥದ್ದಾಗಿದೆ. 1 ಯೋಹಾನ 3:13 ಸಹೋದರರೇ, ಲೋಕವು ನಿಮ್ಮನ್ನು ಹಗೆ ಮಾಡಿದರೆ ಆಶ್ಚರ್ಯಪಡಬೇಡ್ರಿ. ಲೋಕವು ನಿಮ್ಮನ್ನು ಹಾಗೆ ಮಾಡಿದರೆ ಆಶ್ಚರ್ಯಪಡಬೇಡ್ರಿ. ಯಾಕೆ? ಬಿಕಾಸ್ ದಟ್ ಈಸ್ ದೇರ್ ನೇಚರ್. ಅದು ಅವರ ಸ್ವಭಾವ. ಆ ಸ್ವಭಾವದಲ್ಲಿ ನೀನು ಅವರನ್ನು ಹಾಗೆ ಮಾಡುತ್ತೀಯಾ, ಅವರು ನಿನ್ನನ್ನು ಹಾಗೆ ಮಾಡುವಂಥವರಾಗಿದ್ದಾರೆ. ಆದ್ದರಿಂದ ಲೋಕದಲ್ಲಿ ಏನುಂಟು ಎಂಬುದಾಗಿ ಕೇಳುವಾಗ ಹಾಗೆ ಇರುವಂಥದ್ದಾಗಿದೆ. ಎರಡನೇದಾಗಿ, ಲೋಕದಲ್ಲಿ ಏನು ಉಂಟು ಅಂತೇಳಿ ಕೇಳುವಾಗ ಸುಳ್ಳು ಪ್ರವಾದಿಗಳು ಇರುವಂಥವರಾಗಿದ್ದಾರೆ, ತಪ್ಪು ಬೋಧಕರು ಇರುವಂಥವರಾಗಿದ್ದಾರೆ, ತಪ್ಪು ದಾರಿಗೆ ನಡೆಸುವಂಥವರು ಇರುವಂಥವರಾಗಿದ್ದಾರೆ. ಪುಲ್ಪಿಟ್ ಮೇಲಿಂದ ಪ್ರಸಂಗ ಮಾಡುವವರು ಸುಳ್ಳು ಪ್ರವಾದಿಗಳ ಹಾಗೆ ಅವರು ಪ್ರಸಂಗಗಳನ್ನು ಮಾಡ್ತಾರೆ. ಮತ್ತು ಇಲ್ಲಿ ಜೊತೆಯಲ್ಲಿ ತಿರುಗಾಡುವಂಥವರು ನಮ್ಮನ್ನು ವ್ಯರ್ಥವಾದಂಥ ಜೀವಿತಕ್ಕೆ ನಡೆಸುವಂಥವರಾಗಿದ್ದಾರೆ. 2 ಕಡೆಯಲ್ಲಿ ನಾವು ಏನು ನೋಡ್ತೇವೆ ಅಂತ ಹೇಳಿದೆಯಾದರೆ, ಈ ಲೋಕದಲ್ಲಿ ಇರುವಂಥವರು ಸುಳ್ಳು ಪ್ರವಾದಿಗಳ ರೀತಿಯಲ್ಲಿಯೂ ವ್ಯರ್ಥ ಜೀವಿತಗಳಿಗೆ ನಡೆಸುವಂಥ ಜನರಲ್ಲೂ ಇರುವುದರಿಂದ ಅದು ಏನು ಒಳ್ಳೆಯದನ್ನು ನಾವು ಕಲಿತುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. 3ನೇದಾಗಿ, ಲೋಕದಲ್ಲಿ ಏನುಂಟು ಎಂಬುದಾಗಿ ಹೇಳುವಾಗ ಲೋಕವು ಕೆಡುಕನ ವಶದಲ್ಲಿ ಉಂಟು. ಇಟ್ಸ್ ಇನ್ ದ ಕಂಟ್ರೋಲ್ ಆಫ್ ದ ಪ್ರಿನ್ಸ್ ಆಫ್ ದಿಸ್ ವರ್ಲ್ಡ್. ಯೇಸು ಸ್ವಾಮಿಯು ಯೋಹಾನ 14:30 ಏನು ಹೇಳ್ತಾನೆ? ಸೈತಾನನಿಗೆ ಇದನ್ನು ಹೇಳ್ತಾನೆ, ಆತನು ಇಹಲೋಕಾಧಿಪತಿ ಅಂತೆ. ಹಿ ಈಸ್ ದ ಪ್ರಿನ್ಸ್ ಆಫ್ ದಿಸ್ ವರ್ಲ್ಡ್ ಅಂತೆ. ಆತನು ಈ ಒಂದು ಲೋಕವನ್ನು ತನ್ನ ಆಡಳಿತದಲ್ಲಿ ಇಟ್ಟುಕೊಂಡಿರುವಂಥವನಾಗಿದ್ದಾನೆ. ಯಾವ ಸೈತಾನನು ತನ್ನನ್ನು ಈ ಲೋಕವನ್ನು ತನ್ನ ಕೈನಲ್ಲಿ ಇಟ್ಟುಕೊಂಡಿದ್ದಾನೋ ಅವನಿಂದ ಏನು ಒಳ್ಳೆಯದನ್ನು ನೀವು ಬಯಸುವಂಥವರಾಗಿದ್ದೀರಾ. ಆದ್ದರಿಂದ ಸತ್ಯವೇದವು ನಮಗೆ ಏನು ಬೋಧಿಸುತ್ತದೆ ಎಂಬುದಾಗಿ ಹೇಳುವಾಗ ಅದು ಇದನ್ನು ಬೋಧಿಸುವಂಥದ್ದಾಗಿದೆ. ಡು ನಾಟ್ ಲರ್ನ್ ಫ್ರಮ್ ದ ವರ್ಲ್ಡ್. ಈ ಲೋಕದಿಂದ ನೀವು ಕಲಿತುಕೊಳ್ಳಬೇಡ್ರಿ ಎಂಬುದಾಗಿ ಅದು ಬೋಧಿಸುವಂಥದ್ದಾಗಿದೆ.
ಅನೇಕ ಜನರು, ಪ್ರಿಯ ಮಕ್ಕಳೇ ಕೇಳಿಸ್ಕೊಳ್ರಿ, ಅನೇಕರು ತಮ್ಮ ಭವಿಷ್ಯವನ್ನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ, ತಮ್ಮ ಭಕ್ತಿಯನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ, ತನ್ನ ಪವಿತ್ರತೆಯನ್ನು ಕಳೆದುಕೊಳ್ಳುತ್ತಾ ಇದ್ದಾರೆ. ಪ್ರತಿಷ್ಠೆ ಜೀವಿತದಲ್ಲಿ ಅವರು ಮುಂದುವರಿಲಿಕ್ಕೆ ಅವರಿಗೆ ಅಸಾಧ್ಯವಾಗುತ್ತಾ ಇಲ್ಲ. ಇದರಲ್ಲಿ ನಾವು ದೇವರ ಸೇವಕರನ್ನು ನೋಡ್ತೇವೆ, ಸಭಾ ಹಿರಿಯರನ್ನು ನೋಡ್ತೇವೆ, ಸಭೆ ನಾಯಕರನ್ನು ನಾವು ನೋಡ್ತೇವೆ, ವಿಶ್ವಾಸಿ ಮಕ್ಕಳನ್ನು ನಾವು ನೋಡ್ತೇವೆ. ಅನೇಕರು ಏನು ಮಾಡ್ತಾರೆ ಅಂತ ಹೇಳಿದ್ದೆ, ಆದರೆ ಲೋಕದಿಂದ ಕಲಿತುಕೊಳ್ಳುತ್ತಾ ಇರುವುದರಿಂದ ತಮ್ಮ ಭಕ್ತಿಯನ್ನು, ತನ್ನ ಪವಿತ್ರತೆಯನ್ನು, ತಮ್ಮ ಪ್ರತಿಷ್ಠೆಗಳನ್ನು ಅವರು ಕಳೆದುಕೊಳ್ಳುವಂಥವರಾಗಿದ್ದಾರೆ. ಭಯಂಕರವಾದಂಥದ್ದು. ಆದ್ದರಿಂದ ಸತ್ಯವೇದವು ನಮಗೆ ಕಲಿಸುವಂಥ ವಿಷಯಗಳನ್ನು ನಾವು ತಿಳಿದುಕೊಳ್ಳುವಂಥದ್ದು ಅಗತ್ಯವಾಗಿರುವಂಥದ್ದಾಗಿದೆ. ಆದ್ದರಿಂದ ಸತ್ಯವೇದವು ನಮಗೇನು ಹೇಳ್ತದೆ ಅಂತ ಹೇಳಿದೆಯಾದರೆ, ವಿ ಮಸ್ಟ್ ನಾಟ್ ಲರ್ನ್ ಫ್ರಮ್ ದ ವರ್ಲ್ಡ್. ನಾವು ಲೋಕದಿಂದ ನಾವು ಕಲಿತುಕೊಳ್ಳಬಾರದು ಎಂಬುವುದನ್ನು ಅದು ನಮಗೆ ಕಲಿಸಿಕೊಡುವಂಥದ್ದಾಗಿದೆ. ಆದ್ದರಿಂದ ಸತ್ಯವೇದವು ನಮಗೆ ಏನು ಕಲಿಸ್ತದೆ ಅಂತ ಹೇಳಿದೆಯಾದರೆ, ನಾವು ಲೋಕದಿಂದ ಕಲಿತುಕೊಳ್ಳಬಾರದು, ಆದರೆ ದೇವರ ಉದ್ದೇಶಕ್ಕೆ ತಕ್ಕ ಹಾಗೆ ಜೀವಿಸಬೇಕು ಎಂಬುವುದನ್ನು ಅದು ತಿಳಿಸುವಂಥದ್ದಾಗಿದೆ. ಆದ್ದರಿಂದ ಪ್ರಿಯ ಮಕ್ಕಳೇ, ಎಷ್ಟು ಸುಂದರವಾದಂಥ ರೀತಿಯಲ್ಲಿ ದೇವರು ನಮಗೆ ಈ ಲೋಕದ ಆಸಕ್ತಿಗಳನ್ನು ಇಟ್ಟುಕೊಂಡು ನಾವು ಜೀವಿಸುವಾಗ ಎಷ್ಟು ನಷ್ಟಗಳನ್ನು ಹೊಂದುತ್ತೇವೆ, ಎಷ್ಟು ಹಾನಿಗಳು ಬರುತ್ತವೆ, ಎಷ್ಟು ನಿರಾಶೆಗಳನ್ನು ಹೊಂದುತ್ತೇವೆ. ಆದರೆ ಲೋಕವನ್ನು ಬಿಟ್ಟು ದೇವರ ಉದ್ದೇಶಕ್ಕೆ ತಕ್ಕ ಹಾಗೆ ಜೀವಿಸುವಾಗ ಏನು ಆಶೀರ್ವಾದಗಳನ್ನು ಸಿಕ್ಕುತ್ತವೆ ಎಂಬುದನ್ನು ಅದು ತಿಳಿಸಿ ಕೊಡುವಂಥದ್ದಾಗಿದೆ. ಆದ್ದರಿಂದ ಈ ದಿವಸ ನನ್ನ ಮಾತುಗಳನ್ನು ಕೇಳುವಾಗ ನಿಮ್ಮ ಮನಸ್ಸುಗಳಲ್ಲಿ ಏನಾಗುತ್ತಾ ಉಂಟು ನನಗೆ ಗೊತ್ತಿಲ್ಲ. ಒಂದು ವೇಳೆ ದೇವರು ನಿಮಗೆ ಮಾತಾಡಿದೆಯಾದರೆ, ನಿಮ್ಮ ಹೃದಯಗಳಿಗೆ ಮಾತನಾಡಿದೆಯಾದರೆ, ನಿಮ್ಮ ಹೃದಯಗಳನ್ನು ಮುಟ್ಟಿದೆಯಾದರೆ, ಆತ ನಿಮಗೆ ಸಲಹೆಗಳನ್ನು ಕೊಟ್ಟಿದೆಯಾದರೆ, ಸ್ವಲ್ಪ ಹೊತ್ತು ದೇವರ ಬಳಿಬೇಲಿ ಕೂತ್ಕೊಂಡು ನೀವು ಇದನ್ನು ಪ್ರಶ್ನೆ ಮಾಡಿಕೊಳ್ಳ್ರಿ. ಅಪ್ಪ ತಂದೆ, ನಾನು ಎಲ್ಲಿ ಹೋಗ್ತಾ ಇದ್ದೇನೆ, ನನ್ನ ಲೈಫ್ನಲ್ಲಿ ಎಲ್ಲಿ ಹೋಗ್ತಿದ್ದೇನೆ, ಮತ್ತು ನಾನು ಏನನ್ನು ಮತ್ತು ಎಲ್ಲಿಂದ ಕಲಿಯುತ್ತಾ ಇದ್ದೇನೆ ನನ್ನ ಜೀವಿತದಲ್ಲಿ ವಿಷಯಗಳನ್ನು. ಅಪ್ಪ ದೇವರೇ, ನಾನು ಎಲ್ಲಿ ಸೋತಿರುವಂಥವನಾಗಿದ್ದೇನೆ, ದಯಮಾಡಿ ನೀನು ನೇಮಿಸಿರುವ ಉದ್ದೇಶಕ್ಕೆ ತಕ್ಕ ಹಾಗೆ ಜೀವಿಸಲು ಸಹಾಯ ಮಾಡು. ಯಾವ ಉದ್ದೇಶದಿಂದ ನೀನು ನನ್ನನ್ನು ನೆಟ್ಟಿದ್ದೀಯೋ ಆ ಉದ್ದೇಶಕ್ಕೆ ತಕ್ಕ ಹಾಗೆ ಸರಿಯಾದಂಥ ಫಲವನ್ನು ಕೊಡುವ ಹಾಗೆ ನೀನು ನನ್ನನ್ನು ಆಶೀರ್ವದಿಸು ಎಂಬುದಾಗಿ ನೀನು ಪ್ರಾರ್ಥನೆ ಮಾಡಿದೆಯಾದರೆ ಖಂಡಿತವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸುವಂಥವನಾಗಿದ್ದಾನೆ. ಈ ದೇವರು ನಿಮಗೆ ವಿಶೇಷವಾದಂಥ ರೀತಿಯಲ್ಲಿ ಸಹಾಯ ಮಾಡಿ ಈ ದಿವಸ ಆತನಿಗೆ ಫಲ ಕೊಡುವಂಥ ಮಕ್ಕಳಾಗಿ ಜೀವಿಸುವುದಕ್ಕೆ ಸಹಾಯ ಮಾಡಲಿ ಎಂಬುದಾಗಿ ನಾನು ನಿಮಗೋಸ್ಕರವಾಗಿ ಪ್ರಾರ್ಥಿಸುವಂಥವನಾಗಿದ್ದಾನೆ. ಆದ್ದರಿಂದ ನಮ್ಮ ಜೀವಿತದಲ್ಲಿ ದೇವರ ಉದ್ದೇಶಕ್ಕೆ ತಕ್ಕ ಹಾಗೆ ಜೀವಿಸುವಂತೆ ನಾವು ಕಲಿತುಕೊಂಡು ಅದಕ್ಕೆ ತಕ್ಕ ಹಾಗೆ ಜೀವಿಸುವುದಕ್ಕೆ ದೇವರು ತನ್ನ ಕೃಪೆಯನ್ನು ನಿಮಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳಂಥ ಯೇಸು ಸ್ವಾಮಿ, ಈ ದಿವಸ ನೀನು ನಮ್ಮನ್ನು ಉದ್ದೇಶದಿಂದ ಈ ಲೋಕದಲ್ಲಿ ಹಾಕಿದ್ದೀಯ. ಈ ಲೋಕದಿಂದ ಕಲಿತುಕೊಳ್ಳಲಿಕ್ಕೆ ಅಲ್ಲ ಸ್ವಾಮಿ, ಆದರೆ ನೀನು ನೇಮಿಸಿರುವ ಫಲವನ್ನು ಕೊಡಬೇಕು ಎಂಬುದಾಗಿ ನಮ್ಮನ್ನು ನೇಮಕ ಮಾಡಿದ್ದೀಯಾ. ಅಪ್ಪ ದೇವರೇ, ನಮ್ಮನ್ನು ಕ್ಷಮಿಸು. ಲೋಕದ ಆಶೆಗಳನ್ನು ಇಡಕೊಂಡು ನಮ್ಮ ಆತ್ಮೀಯ ಜೀವಿತಗಳಲ್ಲಿ ನಮ್ಮಲ್ಲಿ ಅನೇಕರು ಬಹಳ ದೂರ ಹೋಗಿದ್ದೇವೆ. ಆದರೆ ಈ ದಿವಸ ಮತ್ತೆ ನಿನ್ನ ಹತ್ರ ಬರ್ತೇವೆ ಸ್ವಾಮಿ. ನಿನ್ನೊಂದಿಗೆ ಮಾತು ಕೊಟ್ಟು ನಿನಗೆ ಫಲ ಕೊಡಲಿಕ್ಕೆ ನಾವು ಜೀವಿಸ್ತೇವೆ ಎಂಬುದಾಗಿ ಮಾತು ಕೊಡಲಿಕ್ಕೆ ಬಂದಿದ್ದೇವೆ. ನಮ್ಮ ಪ್ರಾರ್ಥನೆಗಳನ್ನು ಕೇಳು, ನಮಗೆ ಸಹಾಯ ಮಾಡು. ಒಳ್ಳೆಯ ಫಲಗಳನ್ನು ಕೊಡುವ ಹಾಗೆ ನಮ್ಮನ್ನು ಬಲಪಡಿಸು. ಯೇಸುವಿನಲ್ಲಿ ನಮ್ಮ ಪ್ರಾರ್ಥನೆ ಕೇಳುವುದರಿಂದ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಆಮೇನ್. प्रेज द लॉर्ड। प्रभु के नाम को धन्यवाद हो। थैंक यू जीसस। आए हुए वचनों के लिए हम प्रभु को धन्यवाद देते हैं। अय्या को धन्यवाद। प्रभु के राज्य के बढ़ोतरी के लिए प्रभु अपने मकसदों को हमारे जीवन में पूरा करे, ऐसे हम प्रार्थना करेंगे। आइए हम प्रार्थना करें। सर्वशक्तिमान पिता परमेश्वर यीशु मसीह, राजाओं के राजा, प्रभुओं के प्रभु, हम आपको धन्यवाद देते हैं। आज आपने वचनों के द्वारा हमसे
इस बात को जताया है कि पिता आपकी मकसद को हमारे जीवन में हमें पूरा करना है। प्रभु आज हम प्रार्थना करते हैं आपकी बुलाहट हमें दी है और आपके राज्य के लिए और आपके लिए फलदायक जीवन जीने के लिए आप सहायता करें। आप ऐसा करेंगे विश्वास के साथ इस प्रार्थना को यीशु के नाम से हम मांगते पिता, आमीन। ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದ ಪ್ರಕಾರ ಈ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಹೃದಯದಾಹ ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡುವುದರಿಗೆ ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೊಳಗೆ ಸೇರಿಸದೆ ಕೆಣಿಂದ ತಪ್ಪಿಸು. ಯಾಕಂದ್ರೆ ಈ ರಾಜ್ಯವು ಬಲವು ಮಹಿಮೆಯು ಸದಾಕಾಲವೇ ಸ್ವಾಮಿ, ಆಮೇನ್. ತಂದೆ, ಮಗ, ಪವಿತ್ರಾತ್ಮ ತ್ರೈಕ ದೇವರ ಆಶೀರ್ವಾದಗಳು ನಮ್ಮೆಲ್ಲರಲ್ಲಿ ಇಂದಿಗೂ ಸದಾಕಾಲದಲ್ಲಿ ಆಗಿರಲಿ ಸ್ವಾಮಿ, ಆಮೇನ್. ಪ್ರೈಸ್ ಲಾರ್ಡ್. ದೇವನಾಮಕ್ಕೆ ಸ್ತೋತ್ರ. ಸಭಿಕರಿಗೆ ತಿಳಿಸುವಂತಹ ಪ್ರಕಟಣೆಗಳು. ಮೊದಲನೇದಾಗಿ ನಿಮ್ಮ ಕಾಣಿಕೆಗಳನ್ನು ನಿಮ್ಮ ಡಬ್ಬೆಗಳಲ್ಲಿ ನೀವು ಸಮರ್ಪಣೆ ಮಾಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಮತ್ತೆ ಆದಷ್ಟು ಬೇಗನೆ ನಾವು ಅದನ್ನು ಡಬ್ಬೆಗಳನ್ನು ಕಲೆಕ್ಟ್ ಮಾಡಲಿಕ್ಕಿದ್ದೇವೆ. ದಯಮಾಡಿ ನೀವೆಲ್ಲರೂ ಕಾಣಿಕೆಗಳನ್ನು ಸಮರ್ಪಿಸಿರಿ. ಅದೇ ರೀತಿಯಲ್ಲಿ ನಮ್ಮ ಭಾನುವಾರದ ಆರಾಧನೆ ಪ್ರತಿ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಆನ್ಲೈನ್ ಮೂಲಕವಾಗಿ ನಡೆಸಲ್ಪಡುತ್ತದೆ. ಸಂಡೇ ಸ್ಕೂಲ್ ಆನ್ಲೈನ್ ವಾಟ್ಸಪ್ನಲ್ಲಿ ಎಲ್ಲ ಕ್ಲಾಸಸ್ಗೆ ಕಳಿಸಲ್ಪಡುತ್ತದೆ. ಲೆಸನ್ಸ್ MYF ಮತ್ತು TCF ಎರಡೂ ಕೂಡಿ ಸಂಡೇ ದಿವಸ ಝೂಮ್ 6 ಗಂಟೆಗೆ ನಡೆಸಲ್ಪಡುತ್ತದೆ. ಬುಧವಾರದ ಆರಾಧನೆ ಪ್ರತಿ ಬುಧವಾರ 8 ಗಂಟೆಗೆ ಮೆಸೇಜ್ ಅನ್ನು ರಿಲೇ ಮಾಡುವಂತವರಾಗಿದ್ದೇವೆ. ಸ್ಯಾಟರ್ಡೇ ಬೈಬಲ್ ಸ್ಟಡಿ ಪ್ರತಿ ಶನಿವಾರ 7 ಗಂಟೆಗೆ, ಮತ್ತೆ ಪ್ರತ್ಯೇಕವಾಗಿ ಶುಕ್ರವಾರದ ದಿವಸ ಬೈಬಲ್ ಕ್ವಿಜ್ ಪ್ರಿಪರೇಷನ್ ಅನ್ನು ನಾವು ಮಾಡುತ್ತಾ ಇದ್ದೇವೆ. 2ನೇ ಪೂರ್ವ ವೃತ್ತಾಂತ ಕಾಲಗಳನ್ನು ನಾವು ಧ್ಯಾನ ಮಾಡುತ್ತಾ ಇದ್ದೇವೆ. ಬಹಳ ಚೆನ್ನಾಗುಂಟು. ದಯಮಾಡಿ ಸಮಯ ತಕ್ಕೊಂಡು ಇದರಲ್ಲಿ ನೀವು ಜಾಯಿನ್ ಆಗ್ಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಇದೇ ರೀತಿಯಲ್ಲಿ ನಮ್ದು ಚೈನ್ ಪ್ರೇಯರ್, ಪ್ರತಿ ದಿವಸದ ಚೈನ್ ಪ್ರೇಯರ್ ನಾವು ಮಾಡುತ್ತಾ ಇದ್ದೇವೆ. ಇಲ್ಲಿ ಯಾರಿಗೆ ಪ್ರಾರ್ಥನೆ ರಿಕ್ವೆಸ್ಟ್ ಅಗತ್ಯ ದಯಮಾಡಿ ಕಳಿಸಿರಿ. ಮತ್ತೆ ಯಾರ್ಯಾರಿಗೆ ಪ್ರಾರ್ಥನೆ ಉತ್ತರ ಸಿಗಲ್ಪಟ್ಟುಂಟು ನೀವು ನಮಗೆ ಹೇಳಿರಿ, ಅಯ್ಯ ಇವ್ರಿಗೆ ಪ್ರಾರ್ಥನೆ ಉತ್ತರ ಸಿಗಲ್ಪಟ್ಟುಂಟು, ಇವರ ಹೆಸರು ನಾವು ತೆಗೆದು ಇನ್ನೊಬ್ಬರ ಹೆಸರನ್ನು ನಾವು ಅದರಲ್ಲಿ ಹಾಕಬಹುದು. ದಯಮಾಡಿ ಇವೆಲ್ಲದಕ್ಕಾಗಿ ಸಹಕಾರ ನೀಡಬೇಕೆಂಬುದಾಗಿ ಕೇಳುತ್ತೇನೆ. ಅದೇ ರೀತಿಯಲ್ಲಿ ಇನ್ನೊಂದು ಪ್ರಾಮುಖ್ಯವಾದಂತಹ ಸೂಚನೆ और एक इम्पोर्टेंट अनाउंसमेंट, KPCA प्लैटिनम जुबली स्कॉलरशिप हमारे बच्चे गरीब बच्चों के लिए उपलब्ध किया जाएगा. ये फॉर्म्स जो है हम व्हाट्सएप के थ्रू संडे स्कूल टीचर्स के थ्रू हम भेजेंगे सारे गरीब बच्चों के लिए जिनका भी आधा इनकम जो है 10,000 से नीचे है, उनके बच्चों के लिए हम देंगे और हर एक घर से एक बच्चे को स्कॉलरशिप दिया जाएगा. कृपया इसके बारे में आप अपने संडे स्कूल टीचर्स, संडे स्कूल सुपरिटेंडेंट रॉबर्ट सर और बेनी सर को कोऑर्डिनेट करने दिया है, आप उनके साथ कांटेक्ट करें. और उसी सिलसिले में KPCA का आज शाम को 4:30 बजे एक लाइव सेशन चलाया जाएगा, जो वचन जो है इस परिस्थिति को लेकर किस तरह से हम जिए और निरीक्षा में आशा में अपने जीवन को बिताएं, इस बारे में दिया जाएगा. इसलिए कृपया आप सभी लोग इसका लाभ उठाएं. सो लेट्स प्रे. प्रार्थना करेंगे कि परमेश्वर अपनी उत्तम से उत्तम आशीष देकर अब तक चलाया है और आगे भी चलाए, और हमारी आराधनाएं, हमारे प्रार्थनाएं जल्द से जल्द खुले, ऐसे हम प्रार्थना करेंगे. और ऐसे आप लोग प्रार्थना करते रहे, और हम सभी के लिए जो प्रभु ने हमें बचाया है, चलाया है, उस प्रभु को धन्यवाद देते हुए आगे चलेंगे. गॉड ब्लेस यू ऑल. हैव ए ब्लेस्ड डे एंड अ वीक. आमीन.